ನನ್ನ ಹೆಸರು ಗಿರೀಶ್ ಬಿ ಅಂತೇಳಿ GHPS ತಾಲೂಕಟ್ಟೆ ನನಗೆ ಬಂದಿರತಕ್ಕಂಥ ವಿಷಯ ಹೊಸ ಶಿಕ್ಷಣ ನೀತಿ ಅಂತೇಳಿ. ನೋಡಿ, ಈಗೆಲ್ಲ ನಾವು ನೋಡ್ತಾ ಇದ್ವಿ, ಶಿಕ್ಷಣ ನೀತಿ ಆಗಿಂದಾಗೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಇರುತ್ತೆ. ನೋಡಿ, 1986ರಲ್ಲಿ ರಾಜೀವ್ ಗಾಂಧಿ ಪ್ರಧಾನಮಂತ್ರಿಯಾದಾಗ ಶಿಕ್ಷಣ ನೀತಿಯನ್ನು ತಂದರು. ಅದರ ತಂದಂಥ ಶಿಕ್ಷಣ ನೀತಿ ಹಲವಾರು ದೇಶದಲ್ಲಿ ಕ್ರಾಂತಿಯನ್ನು ಮಾಡಿ ಇದೆಲ್ಲ ಮಾಡ್ತಾ ಇದ್ರು. ಆದರೆ ಇದೀಗ 2020ರಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು NEP 2020 ಅಂತ ಮಾಡಿದ್ದಾರೆ. ಅದರಲ್ಲಿ ಹೊಸ ಆಯಾಮಗಳನ್ನ ಅವರು ಗುರುತಿಸಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಶಿಕ್ಷಣ ನೀತಿಯಲ್ಲಿ ಒಂದು LKG, UKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಬುನಾದಿ ಶಿಕ್ಷಣ ಅಂತ ಮಾಡಿದ್ದಾರೆ. ಮತ್ತೆ ಅಲ್ಲಿ ಬುನಾದಿ ಶಿಕ್ಷಣದಲ್ಲಿ ಏನಂತ ಹೇಳಿದ್ರೆ, ಅವರಿಗೆ ಇದಿರಬೇಕು. ಬುನಾದಿ ಶಿಕ್ಷಣದಲ್ಲಿ ಯಾವ ರೀತಿಯ ಕಲ್ಪನೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಗು ಆರಂಭಿಕ ಶಿಕ್ಷಣವನ್ನು ಪಡ್ಕೋಬೇಕು, ಅಕ್ಷರ ಜ್ಞಾನವನ್ನು ಪಡ್ಕೋಬೇಕು, ಅಲ್ಲಿ ಅಂಕೆ ಸಂಖ್ಯೆಗಳು ಸಿಗ್ಬೇಕು, ಮತ್ತೆ ಓದ್ಲಿಕ್ಕೆ ಗುರುಸ್ಲಿಕ್ಕೆ ಬರಬೇಕು ಅಂತ ಒಂದು ಹೇಳ್ತಾರೆ. ಮತ್ತೆ 1 to 5th ಅಂತ, ಅದರಿಂದ 1 ರಿಂದ 5 ಮಾಡಿದ್ದಾರೆ, 6 ರಿಂದ 8 ಮಾಡಿದ್ದಾರೆ, ಮತ್ತೆ 9 to 12 ಅಂತ ಹೇಳಿ ಈ ರೀತಿಯ ವಿಭಾಗವನ್ನು ಮಾಡಿದ್ದಾರೆ. ಮಾಡೋದ್ರ ಜೊತೆಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಬರ್ತಕ್ಕಂಥ ಮಗು ಬರ್ತಾ ಇದೆಯಲ್ಲ, ಈ ಮಗು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಈ NEP ಇಂದ ಸಿಗ್ಬೇಕು ಅನ್ನೋದು ಈ NEP ಆಶಯ. ಅದಕ್ಕೋಸ್ಕರ ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಕೂಡ ಚೇಂಜ್ ಮಾಡ್ತಾರೆ, ಅವ್ರ ಕ್ವಾಲಿಫಿಕೇಶನ್ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಅದ್ರ ಭಾಗವಾಗಿ 1 to 5th PST ಅಂತ ಮಾಡಿದ್ದಾರೆ, 6th to 8th GPK ಅಂತ ಮಾಡ್ತಾ ಇದ್ದಾರೆ, 9th to 12th ವಿತ್ ಡಿಗ್ರಿ ವಿತ್ ಅವರಿಗೆ PG ಇರಬೇಕು ಅಂತ ಹೇಳಿ ನಿಗದಿಪಡಿಸ್ತಾ ಇದ್ದಾರೆ. ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಮಗು ಗುಣಾತ್ಮಕ ಶಿಕ್ಷಣವನ್ನು ಪಡಿಬೇಕು. ಆಮೇಲೆ ಯಾಕೆ ಬರ್ತಾರೆ ಅವರೆಲ್ಲ ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅಂತಲೇ ಬರಬೇಕು. ಶಿಕ್ಷಕನಿಗೆ 60% ಜ್ಞಾನ ಇದೆ, ಆದ್ರೆ ಮಗುಗೆ 90% ಜ್ಞಾನವನ್ನು ತುಂಬಲಿಕ್ಕೆ ಅವನು ಅಸಮರ್ಥ ಆಗ್ತಾನೆ. ಅವ್ನ ಶಿಕ್ಷಕಿಗೆ ಇರೋದು ಎಷ್ಟು 50% 60 ಇರುತ್ತೆ, ಅವನಿಗೆ 90% ಮಾಡ್ಲಿಕ್ಕೆ ಸಾಧ್ಯ? ಎಲ್ಲಿ ಕ್ವಾಲಿಟಿ ಬರುತ್ತೆ? ಇದು ಹೊಸ ಶಿಕ್ಷಣ ನೀತಿಯ ಆಶಯ ಆಗಿದೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ದೇಶಾದ್ಯಂತ ಕ್ರಾಂತಿಯನ್ನು ಇವತ್ತು ಶಿಕ್ಷಣದಲ್ಲಿ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಕರ್ನಾಟಕ ಇಂದಿನ ನಮ್ಮ ಸರ್ಕಾರ, ಇಂದಿನ ಸರ್ಕಾರ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಮೊದಲು ಕರ್ನಾಟಕದಲ್ಲಿ NEP ಅನ್ನು ಜಾರಿಗೊಳಿಸಲಿಕ್ಕೆ ಹೊರಟಿತು. ಆದ್ರೆ ಈಗ ಬಂದಿರ್ತಕ್ಕಂಥ ಸರ್ಕಾರ NEP ಏನಾಗಿದೆ, ಅದು ಕೇಸರೀಕರಣ ಇದೆ, ಅದು ಬೇಡ, ಅದು ಒಂದು ವರ್ಗವನ್ನು ಹೋಲಿಕೆ ಮಾಡ್ತಕ್ಕಂಥ ಪಠ್ಯಕ್ರಮ ಇದೆ. ಇದು ನಮ್ಮಲ್ಲಿ ಬೇರೆ ರೀತಿಯ ಇದಾಗುತ್ತೆ. ಮಗುವಿನ ಭೌತಿಕವಾಗಿ ಒಂದು ಜಾತ್ಯತೀತ ಮನೋಭಾವನೆಯನ್ನ ರೂಢಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ, KSP ನೋಡ್ಕೊಂಡು ಕರ್ನಾಟಕ ಎಜುಕೇಶನ್ ಪಾಲಿಸಿ ನ್ಯೂ ಮಾಡ್ತೀನಿ, ನಂದು ವಿರೋಧ ಇದೆ ಅಂತ ಹೇಳಿ ಅದನ್ನು ನಿಲ್ಲಿಸ್ಬಿಟ್ಟು ಹೊಸ ಶಿಕ್ಷಣ ನೀತಿ ಕರ್ನಾಟಕದಿಂದ ಮಾಡ್ತೀವಿ ಅಂತ ಹೇಳಿ ಮಾಡಿ ನಮ್ಮ ಆಶಯ. ಮತ್ತೆ ನಮ್ಮ ನಾಡಿನವರೇ ಆಗಿರ್ತಕ್ಕಂಥ ಕುವೆಂಪು ಅವರು ಹೇಳಿದ್ದಾರೆ, ವಿಶ್ವ ಮಾನವನಾಗು ಅಂತ ಹೇಳಿ. ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಪಠ್ಯಕ್ರಮವನ್ನು ನಾವು ರೂಪಿಸ್ತೀವಿ ಅಂತ ವಿಷಯಗಳನ್ನು ತುಂಬ್ತೀವಿ ಅನ್ನೋದು ಒಂದು ಆಶಯ ಆಗಿದೆ. ಮತ್ತೆ ಈಗ ಇದು ಬರ್ತಾ ಇದೆ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್, ಯಾವುದು ನೀಟ್ ಅಂತ ಹೇಳಿ. ನೀಟಿ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಟಫ್ ಇದೆ. ನಮ್ಮ ಈ ಪ್ಯಾಟರ್ನ್ ಇದೆಯಲ್ಲ, ಇರ್ತಕ್ಕಂಥ ಪ್ಯಾಟರ್ನ್, ಮತ್ತೆ ಶಿಕ್ಷಕ ವರ್ಗ ನಮ್ಮ ಮಕ್ಕಳನ್ನ ಅಲ್ಲಿಗೆ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಪೂರಕವಾಗಿ NEP ಪಠ್ಯಕ್ರಮ ಇರಬೇಕು, NEP ಗೈಡ್ಲೈನ್ಸ್ ಪ್ರಕಾರ ಶಿಕ್ಷಕರ ನೇಮಕಾತಿ ಆಗ್ಬೇಕು, ಅವರಿಗೆ ತರಬೇತಿ ಸಿಗಬೇಕು. ಅಂತವ್ರು ಬಂದ್ಬಿಟ್ರೆ ಅಂತ ಗುಣಮಟ್ಟದ ಶಿಕ್ಷಣ ಸಿಕ್ಕಿದ್ರೆ ಮಾತ್ರ ಮಗು ಈ ಪ್ರಪಂಚದಲ್ಲಿ ಸ್ಪರ್ಧಾತ್ಮಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು NEP ಹೇಳ್ತಾ ಇದೆ. ಅದನ್ನ ಎಲ್ಲಾ ಸರ್ಕಾರಗಳು, ಅದರಲ್ಲೂ ಭಾರತ ಸರ್ಕಾರ ತುಂಬಾ ಉತ್ಸುಕ ಆಗಿದೆ ಈ NEP ಅನ್ನ ಜಾರಿ ಮಾಡಬೇಕು ಅಂತ ಹೇಳಿ. ಆದ್ರೆ ಕರ್ನಾಟಕ ಸರ್ಕಾರ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದೆ. ಇದರಿಂದ ಸ್ವಲ್ಪ ಕೇಸರೀಕರಣ ಆಗ್ಬಹುದು, ಆಮೇಲೆ ಜಾತ್ಯತೀತ ಕಲ್ಪನೆಗೆ ಧಕ್ಕೆ ಆಗ್ಬಹುದು ಅಂತ ಹೇಳಿ ನಮ್ಮ ಸರ್ಕಾರ ಇಲ್ಲ. ನಮ್ಮ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿರ್ತಕ್ಕಂತಹ, ವಿಭಿನ್ನವಾಗಿರ್ತಕ್ಕಂತಹ ಮತ್ತೆ ಗುಣಾತ್ಮಕವಾಗಿರ್ತಕ್ಕಂತಹ ಶಿಕ್ಷಣವನ್ನು ನಾವು ಕೊಡ್ತೀವಿ ಅಂತ ಹೇಳಿ ಒಂದು ತಜ್ಞರ ಸಮಿತಿಯನ್ನು ಮಾಡಿಕೊಂಡು ಅದನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ.